ಈ ಕರಡನ್ನು ಮಂಡಿಸುವಂಥ ಹೊತ್ತಿನಲ್ಲಿ JPC ತನ್ನ ವರದಿಯನ್ನು ಮಂಡಿಸುವ ಹೊತ್ತಿನಲ್ಲಿ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್ ಘೋಷಣೆಗಳೆಲ್ಲ ಕೂಗುವ ಅಗತ್ಯ ಏನಿದೆ? ಸೂರ್ಯ ತೇಜಸ್ವಿ ಅಂತವರು ಕೂಡ ಅದರಲ್ಲಿದ್ದರು. ಯಾಕಂದರೆ ಇದು ಹಿಂದೂಗಳ ಹೆಸರಲ್ಲಿ ಕೆಲವು ಸಂಘ ಪರಿವಾರದವರು ಮತ್ತು ಅನ್ಯಾಕ್ರಮಣವಾದಿಗಳು, ಫ್ಯಾಸಿಸ್ಟ್ವಾದಿಗಳು ಹಿಂದೂಗಳ ಹೆಸರಿನಲ್ಲಿ ಮಾಡ್ತಿರುವಂಥ ಒಂದು ಆಕ್ರಮಣ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 487ನೇ ಕಂತಿಗೆ ನಿಮಗೆ ಸ್ವಾಗತ. ಮೋದಿ ಸರ್ಕಾರ ಪ್ರಸ್ತಾಪ ಮಾಡಿದಂಥ ವಕ್ಫ್ ತಿದ್ದುಪಡಿ ಮಸೂದೆನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಒಪ್ಪಿಸಿದ್ರು. ಆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಒಂದು ಪ್ರಹಸನ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನಲ್ಲಿ ಆ್ಯಕ್ಚುಲಿ 31 ಜನರಿದ್ದರು. ಅದರಲ್ಲಿ ಆಡಳಿತಾರೂಢ ಪಕ್ಷದ ಜನರೇ ಜಾಸ್ತಿ ಇದ್ದರು. ವಿಸ್ತೃತವಾದಂಥ ಸಮಾಲೋಚನೆಯನ್ನು ಮಾಡಿ ಜನರ ಒಪ್ಪಿಗೆ ಮೇರೆಗೆ ನಾವು ವಕ್ಫ್ ತಿದ್ದುಪಡಿಯನ್ನು ತರ್ತಿದ್ವಿ ಅನ್ನೋ ನಾಟಕ ಆಡುವ ಸಲುವಾಗಿಯೇ ಈ JPCಗೆ ಒಪ್ಪಿಸಿದ್ದು ಅನ್ನೋದು ಕೂಡ ತುಂಬ ಸ್ಪಷ್ಟವಾಗಿತ್ತು. ಯಾಕಂದರೆ ಈ ಮಸೂದೆಯನ್ನು ಜಾರಿಗೆ ತಂದಿದ್ರೆ ಹಿಂದುಗಡೆಯೇ ಸದುದ್ದೇಶ ಇರಲಿಲ್ಲ. ಇವತ್ತು ಆ JPC ಜನವರಿ 29ನೇ ತಾರೀಕು ತನ್ನ ತಿದ್ದುಪಡಿಗಳನ್ನು ಕೊಡ್ತು. ಅದನ್ನು ಫೆಬ್ರವರಿ 13ನೇ ತಾರೀಕು ಸಂಸತ್ತಿನಲ್ಲಿ ಮಂಡನೆ ಮಾಡಿದ್ರು. ಅದರ ಬಗ್ಗೆ ಚರ್ಚೆ ಏನು ಮಾರ್ಚ್ 10 ತನಕ ಇವತ್ತು ಸಂಸತ್ತು ಮುಂದೂಡಲ್ಪಟ್ಟಿದೆ. ಆ ನಂತರ ಕೂಡಲಿರುವ ಸಂಸತ್ತಿನಲ್ಲಿ ಅದರ ಬಗ್ಗೆ ಸದನದಲ್ಲಿ ಚರ್ಚೆ ಆಗಲಿದೆ. ಆದರೆ ಈಗಾಗಲೇ ಅದರ ವಿವರಗಳು ಸಾಕಷ್ಟು ಲಭ್ಯ ಇದೆ. ನೋಡಿದ್ರೆ ಮೂಲ ಕರಡೇನಿತ್ತು ಅಂತಂದರೆ JPCಗೆ ಮಂಡನೆ ಮಾಡುವುದಕ್ಕೆ, JPCಗೆ ವರ್ಗಾಯಿಸುವುದಕ್ಕೆ ಮುಂಚೆ ಏನು ಕರಡಿತ್ತು ಆ ಕರಡಿಗಿಂತ ಆ ಕರಡು ಸುಧಾರಣೆ ಆಗಬೇಕಾಗಿತ್ತು. ಸುಮಾರಷ್ಟು ಆಕ್ಷೇಪಣೆಗಳು ಬಂತು. ನಿಮಗೆ ಗೊತ್ತಿರ್ಬೋದು, 2024 ಆಗಸ್ಟ್ 8ರಲ್ಲಿ ಯಾರಿಗೂ ಕೂಡ ಸುಳಿವನ್ನು ಕೊಡದೆ ದಿಢೀರನೆ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಪ್ರಸ್ತಾಪಕ್ಕಿಟ್ಟರು. ಅದನ್ನು ಒಪ್ಪಿಸ್ಕೊಳ್ಳೋವಂಥ ತರಾತುರಿನಲ್ಲೂ ಇದ್ದರು. ಆದರೆ ಇವತ್ತೇನು 2024 ಚುನಾವಣೆ ಆದ ನಂತರ BJPಯ ಪರಿಸ್ಥಿತಿ ಇದೆ, ಅದು ಆಡಳಿತ ನಡೆಸಬೇಕು ಅಂತಂದರೆ 2 ಊರುಗೋಲಿದೆ ಅದಕ್ಕೆ. ಒಂದು JDU ಮತ್ತು ಇನ್ನೊಂದು ತೆಲುಗುದೇಶಂ ಪಕ್ಷ. ಇವರಿಬ್ಬರ ಒಪ್ಪಿಗೆ ಇಲ್ಲ ಅಂತಂದರೆ ಅದು ಕ್ಯಾಬಿನೆಟಲ್ಲೂ ಕೂಡ ಒಪ್ಪಿಗೆ ಆಗೋದು ಕಷ್ಟ, ಹಾಗೂ ಅದಕ್ಕೆ ಬಹುಮತ ಸಿಗೋದು ಕಷ್ಟ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ. ಆ ಕಾರಣಕ್ಕಾಗಿ ಮತ್ತು ಈ JDU ಮತ್ತು ತೆಲುಗುದೇಶಂ ಪಕ್ಷಕ್ಕೆ ಮುಸ್ಲಿಮರ ಓಟುಗಳು ಕೂಡ ಬಿಹಾರದಲ್ಲೂ ಸಿಗುತ್ತೆ. ಮತ್ತು ಪ್ರಧಾನವಾಗಿ ಅವರು ಆಧಾರ ಪಟ್ಟಿರೋದಲ್ಲಿ ಮುಸ್ಲಿಮರ ಓಟುಗಳು ಕೂಡ ಇದ್ದಾವೆ ಆಂಧ್ರ ಪ್ರದೇಶ ಮತ್ತು ಬಿಹಾರದಲ್ಲಿ. ಮತ್ತು ಬಿಹಾರಲ್ಲಿ ಇನ್ನು 8 ತಿಂಗಳಲ್ಲಿ ಚುನಾವಣೆ ಕೂಡ ನಡೆಯಲಿದೆ. ಈ ಎಲ್ಲ ಕಾರಣಗಳಿಗಾಗಿ ಅದನ್ನು ತತ್ಕ್ಷಣ ಜಾರಿ ಮಾಡೋಕ್ಕೆ ಆಗದಿರುವಂಥ ಹೊತ್ತರಲ್ಲಿ ಅವ್ರಿಗೇನಾದರೂ 400 ಸೀಟುಗಳು ಬಂದ್ಬಿಟ್ಟಿದ್ದರೆ ರಾಜ್ಯಸಭೆಯಲ್ಲೂ ಕೂಡ ಬಹುಮತ ಬರ್ತಿತ್ತು, ಯಾರ ಮಾತನ್ನು ಕೇಳ್ತಿರಲಿಲ್ಲ. ಅದಕ್ಕೆ ಈ JPC ಅನ್ನೋ ನಾಟಕವನ್ನು ಮಾಡಿ ಆಗಸ್ಟ್ 8ನೇ ತಾರೀಕು ಅದನ್ನು JPCಗೆ ಒಪ್ಪಿಸಿದ್ರು. ತಿದ್ದುಪಡಿ ಏನಾಗಿದೆ ಅಂತ ಅಂದ್ಬಿಟ್ಟು ಇವತ್ತು ನಾವು ಚರ್ಚೆ ಮಾಡುವುದಕ್ಕೆ ಮುಂಚೆ ಈ JPC ನಡೆದಿದ್ದ ರೀತಿಯನ್ನು ನೀವು ನೋಡಬೇಕು. ಆಗಾಗ ಪತ್ರಿಕೆಗಳಲ್ಲಿ ಕಳೆದ 8 ತಿಂಗಳಿಂದ ಬರ್ತಿದ್ದನ್ನು ನೀವು ಗಮನಿಸಿರ್ಬೋದು. ಈ JPCಯ ಚೇರ್ಮನ್ ಆಗಿದ್ದಂತೂ ಜಗದಂಬಿಕಾ ಪಾಲ್ ಅನ್ನುವಂಥವ್ರು ಎಲ್ಲೂ ಕೂಡ ವಿರೋಧ ಪಕ್ಷಗಳ ಧ್ವನಿಗೆ ಅವಕಾಶವನ್ನೇ ಕೊಡಲಿಲ್ಲ. ವಿರೋಧ ಪಕ್ಷಗಳು ಸಲಹೆ ಮಾಡದಂತೆ ವಿಸ್ತೃತವಾದಂಥ ಪರಿಣಿತರ ಜೊತೆ ಸಮಾಲೋಚನೆಗೆ ಅವಕಾಶ ಮಾಡಿಕೊಡಲಿಲ್ಲ. ವಿಶೇಷವಾಗಿ BJP ಸದಸ್ಯರು ಕೊಡ್ತಿದ್ದಂಥ ಸಲಹೆಗಳಿಗೆ ಕೊಟ್ಟಂಥ ಕಿಮ್ಮತ್ತನ್ನು ವಿರೋಧ ಪಕ್ಷಗಳು ಕೊಡಲಿಲ್ಲ. ಆದ್ದರಿಂದ ಇನ್ಫ್ಯಾಕ್ಟ್ ವಿರೋಧ ಪಕ್ಷದ ಸದಸ್ಯರು ಲೋಕಸಭೆಯ ಅಧ್ಯಕ್ಷರಿಗೆ ಇದರ ಬಗ್ಗೆ ದೂರನ್ನು ಕೂಡ ದಾಖಲು ಮಾಡಿದರು. ಇಷ್ಟೆಲ್ಲ ಆದ ನಂತರ ಸುಮಾರೊಂದು 25 ರಾಜ್ಯಗಳನ್ನೆಲ್ಲ ಸುತ್ತಾಡಿ 111 ಗಂಟೆಗಳ ಕಾಲ ಇದರ ಬಗ್ಗೆ ಚರ್ಚೆಯ ನಾಟಕಗಳನ್ನು ಆಡಿ ಜನರಿಂದ ಸಾಕಷ್ಟು ಅಹವಾಲುಗಳನ್ನು ಸ್ವೀಕರಿಸಿದರು. ಸುಮಾರು 92 ಲಕ್ಷ ಅಂದರೆ ಹೆಚ್ಚು ಕಡಿಮೆ 1 ಕೋಟಿಯಷ್ಟು ಇಮೇಲ್ಗಳು ಬಂದಿದ್ವು. ಅದರಲ್ಲಿ ಬಹುಪಾಲು ಈ ಕರಡು ಮಸೂದೆಯನ್ನು ವಿರೋಧಿಸಿದರು. ಆದರೂ ಕೂಡ ಅಂತಿಮವಾಗಿ ಜನವರಿ 29ನೇ ತಾರೀಕು ಸುಮಾರು 450 ಪುಟಗಳ ಕರಡನ್ನು ಈ JPC ಒಳಗಡೆ JPCಯ ಚೇರ್ಮನ್ನು ಕೊಟ್ಟು, ಸಂಜೆ ಒಳಗಡೆ ನೀವು ಇದರ ಬಗ್ಗೆ ವಿರೋಧ ಪಕ್ಷದವ್ರು ಏನಾದರೂ ತಿದ್ದುಪಡಿ ಇದ್ದರೆ ತಿದ್ದುಪಡಿಯನ್ನು ಕೊಡ್ರಿ ಅಂತ ಹೇಳ್ತಾರೆ. 400 ಪುಟಗಳಷ್ಟು ಇರುವಂತಹ ಒಂದು ಸುದೀರ್ಘವಾದಂಥ ಒಂದು ಪ್ರಸ್ತಾಪಕ್ಕೆ ಸಾಕಷ್ಟು ಸಮಯವನ್ನು ಕೂಡ ಕೊಡದೆ ತುರ್ತಾಗಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ಕೊಡಬೇಕು ಅಂತ ಕೇಳಿದ್ದರ ಹಿಂದೆಯೇ ಏಕಪಕ್ಷೀಯವಾಗಿ ಇದನ್ನು ಜಾರಿಗೊಳಿಸಬೇಕು ಅಂದಿದ್ದು ಸ್ಪಷ್ಟ. ಇದನ್ನು ಪ್ರತಿಪಕ್ಷಗಳು ಪತ್ರಿಕೆಗಳ ಮುಂದೆ, ಮಾಧ್ಯಮಗಳ ಮುಂದೆ ಕೂಡ ಹೇಳಿದ್ರು. ಅಂತಿಮವಾಗಿ ಅದನ್ನು ಆಗ ಕೂಡ ಅವರು ತಮ್ಮ ಆಕ್ಷೇಪಣೆಯ ಪಟ್ಟಿಯನ್ನು ಕೊಟ್ಟರು. ಆದರೆ ಅಂತಿಮವಾಗಿ ಫೆಬ್ರವರಿ 13ನೇ ತಾರೀಕು ಸದನದಲ್ಲಿ ಮಂಡನೆ ಆದಾಗ ವಿರೋಧ ಪಕ್ಷಗಳು ಯಾವ್ಯಾವುದಕ್ಕೆ ಆಕ್ಷೇಪಣೆ ಸಲ್ಲಿಸಿದ್ರು ಅನ್ನೋ ಪ್ರಸ್ತಾಪವೇ ಇರಲಿಲ್ಲ. ಉದಾಹರಣೆಗೆ ಏನು ತಿದ್ದುಪಡಿ ಅಂತ ತಂದಿದ್ದಾರೆ ಅದರಲ್ಲಿ 44 ಕ್ಲಾಸ್ಗಳಿಗೆ ತಿದ್ದುಪಡಿ ಇದೆ. ಆ ತಿದ್ದುಪಡಿನಲ್ಲಿ 28 ಕ್ಲಾಸ್ಗಳನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಅಂತ ವಿರೋಧ ಪಕ್ಷಗಳು ಹೇಳಿತ್ತು. ಸುಮಾರೊಂದು 428 ಪುಟದಲ್ಲಿ 250 ಪುಟಗಳಷ್ಟು ಆಕ್ಷೇಪಣೆಗಳನ್ನು ವಿರೋಧ ಪಕ್ಷದವರು ಹೇಳಿದರು. ಅದನ್ನು ಚರ್ಚೆಗೂ ಕೂಡ ಸದನ ಇರೋದೇ ಅದಕ್ಕೋಸ್ಕರ ಅಲ್ವಾ,
ಎರಡೂ ಬಗೆಯ ವಾದ ವಿವಾದಗಳನ್ನು ಕೇಳಿ ಆತ್ಮಸಾಕ್ಷಿಯಿಂದ ಮತ ಹಾಕಬೇಕು ಅಂತ. ಇವತ್ತು ಆತ್ಮಸಾಕ್ಷಿ ಮತ ಅನ್ನೋದು ಇಲ್ಲವೇ ಇಲ್ಲ. ವಿಟೋ ಹೆಂಗೆ ವಿಪ್ ಹೆಂಗೆ ಹೇಳ್ತಾರೋ ಆಯಾ ಪಕ್ಷಗಳು ಹಾಗೆ ತಮ್ಮ ಮತವನ್ನು ಚಲಾಯಿಸಬೇಕಾಗುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಇದು ಇಡೀ JPC ನಡೆದಂಥ ರೀತಿನಲ್ಲೇನೆ ಏಕಪಕ್ಷೀಯವಾಗಿ ಈ ಕರಡನ್ನು ಇನ್ನೊಂದಷ್ಟು ಉಗ್ರವಾಗಿ ಆಕ್ರಮಣಕಾರಿಯಾಗಿ ಮುಸ್ಲಿಮರ ಧಾರ್ಮಿಕ ಅಸ್ಮಿತೆಯನ್ನು ಧಕ್ಕೆಯಾಗುವ ರೀತಿಯಲ್ಲಿ ನಡೆಸ್ಕೊಳ್ಳಲಾಗಿತ್ತು ಅನ್ನೋದೊಂದು ಸ್ಪಷ್ಟ. ಈಗ ಏನು ಆ ತಿದ್ದುಪಡಿಗಳು ಸಂಸತ್ತಿನಲ್ಲಿ ಚರ್ಚೆಗೆ ಅದನ್ನು ಬಿಟ್ಟಾಗ ಇನ್ನೊಂದಷ್ಟು ವಿವರವಾಗಿ ಸಿಗುತ್ತೆ. ಪತ್ರಿಕೆಗಳಲ್ಲಿ ಈಗಾಗಲೇ ಒಂದಷ್ಟು ಯಾರ್ಯಾರಿಗೆ ಅದರ ಬಗ್ಗೆ ಮಾಹಿತಿ ಸಿಕ್ಕಿದೆ, ವಿಸ್ತೃತವಾಗಿ ವರದಿಗಳು ಕೂಡ ಬಂದಿದ್ದಾವೆ. ಅದನ್ನು ಆಧರಿಸಿ ಹೇಳೋದಾದರೆ ತಿದ್ದುಪಡಿ ಏನು ಅಂತ ಅಂದ್ಬಿಟ್ಟು ನಾವು ಚರ್ಚೆ ಮಾಡೋದಕ್ಕೆ ಮುಂಚೆ ಮಸೂದೆನಲ್ಲಿ ಏನಿತ್ತು 2024 ಆಗಸ್ಟ್ರಲ್ಲಿ ಮಸೂದೆಯನ್ನು ಮಂಡಿಸಿದಾಗ ಏನಕ್ಕಾಗಿತ್ತಂದರು. ಉದಾಹರಣೆಗೆ ಈ ಮಸೂದೆ 1995 ಮುಖ್ಯ ಕಾಯ್ದೆ ಏನಿದೆ ವಕ್ಫ್ ಕಾಯ್ದೆ, ಆ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುತ್ತೆ. 1995 ವಕ್ಫ್ ಕಾಯ್ದೆ ಪ್ರಧಾನವಾಗಿ ರೂಪುಗೊಂಡದ್ದೇ. ಇವತ್ತು ವಕ್ಫ್ ಅಂತಂದರೆ ಮುಸ್ಲಿಂ ಸಮುದಾಯದಲ್ಲಿರುವಂತಹ ಜನ, ಸಮುದಾಯದ ಕೇವಲ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಒಟ್ಟಾರೆ ಸಮುದಾಯದ ಹಿತಾಸಕ್ತಿಗಾಗಿ ತಮ್ಮ ಆಸ್ತಿಪಾಸ್ತಿಗಳನ್ನು ಬಿಟ್ಟುಕೊಡ್ತಾರೆ. ಅದು ಜಮೀನು ಇರ್ಬೋದು, ಹಣದ ರೂಪದಲ್ಲಿರ್ಬೋದು, ಬೇರೆ ಬೇರೆ ಕಟ್ಟಡಗಳ ರೂಪದಲ್ಲಿರ್ಬೋದು. ಅದನ್ನು ಸಮುದಾಯದ ಏಳಿಗೆಗೆ, ದುರ್ಬಲರ ಏಳಿಗೆಗೆ ಅಂತ ಬಿಟ್ಕೊಡ್ತಾರೆ. ಅದನ್ನು ವಕ್ಫ್ ಅಂತ ಕರೀತಾರೆ. ದೇವರ ಹೆಸರಿನಲ್ಲಿ ಬಿಟ್ಕೊಡ್ತಾರೆ. ವಕ್ಫ್ ಅಂದರೆ ಅರ್ಥ ಅದನ್ನು ಮತ್ತೆ ನೀವು ವರ್ಗಾಯಿಸೋಂಗಿಲ್ಲ, ಅಂತಿಮವಾದದ್ದು, ದೇವರ ಹೆಸರಿನಲ್ಲಿ ಕೊಟ್ಟಿದ್ದು ಅಂತಿಮವಾದದ್ದು, ಅದಕ್ಕಿಂತ ಬೇರೆ ಒಡೆಯರು ಇರುವುದಿಲ್ಲ. ಮತ್ತು ಒಂದು ಸತಿ ವಕ್ಫ್ ಅಂತ ಆದಮೇಲೆ ಅದನ್ನು ಮತ್ತೆ ವಕ್ಫ್ ಅಲ್ಲ ಅಂತ ಹೇಳಕ್ಕೆ ಬರುವುದಿಲ್ಲ. ಹೀಗಾಗಿ ಅದು ಅಲ್ಲಿಂದ ಶುರುವಾಗುತ್ತೆ. ವಕ್ಫ್ ಅಂದರೆ ಏನು? ಅಷ್ಟು ಮಾತ್ರ ಅಲ್ದಿರ ನಮ್ಮ ದೇಶದಲ್ಲಿ ಈ ಥರ ವಕ್ಫನ್ನು ಬಿಟ್ಟುಕೊಡೋದ್ರ ಬಗ್ಗೆ ಸುಮಾರು 1200 ವರ್ಷಗಳ ಇತಿಹಾಸ ಇದೆ. ಅದನ್ನು ಬರೆದು ಉಯಿಲು ಮಾಡಿ ವಕ್ಫನ್ನು ಕೊಡುವಂಥದ್ದು ತೀರಾ ಇತ್ತೀಚಿನ ಆಧುನಿಕ ಪದ್ಧತಿಗಳವೆಲ್ಲವೂ ಕೂಡ. ಆದರೆ ಹಿಂದೆ ನೂರಾರು ವರ್ಷಗಳಿಂದಲೂ ಕೂಡ ಮುಸ್ಲಿಂ ಸಮುದಾಯದಲ್ಲಿರುವ ಶ್ರೀಮಂತರು ಅಥವಾ ಮುಸ್ಲಿಮರಲ್ಲದ ರಾಜರುಗಳು ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಂಥ ದತ್ತಿದಾನಗಳು ಇವೆಲ್ಲವೂ ಕೂಡ ಹಲವಾರು ಸತಿ ಮೌಖಿಕವಾಗಿಯೂ ಕೂಡ ಇರ್ತಿತ್ತು. ಹೀಗಾಗಿ ವಕ್ಫ್ ಅಂತ ಬಳಕೆ ಮಾಡ್ತಾನೆ ಅದು ವಕ್ಫ್ ಆಗಿಯೇ ಇತ್ತು. ವಕ್ಫ್ ಬೈ ಯೂಸರ್ ಅಂದರೆ ಅದಕ್ಕೆ ಮೌಖಿಕ ಏನು ಪರಂಪರಾನುಗತವಾಗಿ ವಕ್ಫ್ ಅಂತ ನಡ್ಕೊಂಬಂದಿದೆ ಅದು ವಕ್ಫ್ ಅಂತ ಪರಿಗಣನೆ ಆಗಬೇಕು ಅನ್ನೋದೊಂದಿತ್ತು. ಈ ತಿದ್ದುಪಡಿ ವಕ್ಫ್ ಬೈ ಯೂಸರ್ ಅನ್ನೋದನ್ನು ಪ್ರಶ್ನೆ ಮಾಡಿತ್ತು. ಯಾವುದೇ ಒಂದು ವಿಷಯವನ್ನು ವಕ್ಫ್ ಅಂತ ಪರಿಗಣಿಸಬೇಕು ಅಂತಂದರೆ ಅದಕ್ಕೆ ದಾಖಲೆಗಳಿರಬೇಕು. ದಾಖಲೆಗಳಿಲ್ಲ ಅಂತಂದರೆ ಅದು ವಕ್ಫ್ ಅಲ್ಲ ಅನ್ನುವಂತಹ ತಿದ್ದುಪಡಿ. ಅಂದರೆ ಬಹುಸಂಖ್ಯಾತ ವಕ್ಫ್ ಆಸ್ತಿಪಾಸ್ತಿ ಏನಿದೆ ಅವೆಲ್ಲವೂ ಕೂಡ ಸಮುದಾಯದ ಮುಸ್ಲಿಂ ಸಮುದಾಯದ ಒಡೆತನದಿಂದ ಕಿತ್ತುಕೊಳ್ಳುವ ಪ್ರಯತ್ನವಾಗಿ ವಕ್ಫ್ ಬೈ ಯೂಸರ್ನ ನಿರಾಕರಿಸುವಂತಹ ಒಂದು ಮಸೂದೆನಲ್ಲಿ ಈ ಒಂದು ಅಂಶ ಅಡಕವಾಗಿತ್ತು. ಈಗ ಅದರ ಬಗ್ಗೆ ತುಂಬ ದೊಡ್ಡ ವಾದ ವಿವಾದಗಳು ಇಡೀ ದೇಶಾದ್ಯಂತ ಶುರುವಾಯಿತು. ಮುಸ್ಲಿಂ ಸಮುದಾಯ ಅಲ್ದಿರ ಪ್ರಗತಿಪರ ಸಮುದಾಯವೂ ಕೂಡ ಇದು ಒಟ್ಟಾರೆಯಾಗಿ ಮುಸ್ಲಿಮರ ಅಸ್ಮಿತೆ ಮಾತ್ರ ಅಲ್ಲ, ಸಾಮುದಾಯಿಕವಾದಂಥ ಬದುಕನ್ನು ಕೂಡ ನಾಶ ಮಾಡುವ ಪ್ರಯತ್ನ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಶುರುವಾಯಿತು. ಈಗಾಗಲೇ ಕರ್ನಾಟಕದಲ್ಲೂ ಕೂಡ ರೈತರನ್ನ ಮುಸ್ಲಿಮರ ವಿರುದ್ಧ ಎತ್ತು ಕಟ್ಟುವಂಥ ಪ್ರಯತ್ನಗಳು ನಡೆದಿದ್ರ ಬಗ್ಗೆ ನಾವೀಗಾಗಲೇ ಸಾಕಷ್ಟು ಎಪಿಸೋಡ್ಗಳನ್ನು ಮಾಡಿದ್ದೀವಿ. ರೈತರು ಈಗಾಗಲೇ ಅಂದರೆ ಹಲವಾರು ಸತಿ ಹಾಗಾಗಿರುತ್ತೆ. ಮುಸ್ಲಿಂ ಸಮುದಾಯದಲ್ಲಿ ವಕ್ಫ್ ಆಸ್ತಿಯ ಬಗ್ಗೆ ದೊಡ್ಡ ಒಂದು ಒತ್ತುವರಿ ಪ್ರಶ್ನೆಗಳೆಲ್ಲ ಇರುವಂಥದ್ದು ನಗರ ಪ್ರದೇಶದಲ್ಲಿರುವ ವಕ್ಫ್. ಯಾಕಂದರೆ ಅಲ್ಲಿ ಜಮೀನಿಗೆ ಕಿಮ್ಮತ್ತು ಜಾಸ್ತಿ ಇರ್ತದೆ. ಹಂಗೆ ನೋಡಿದ್ರೆ ವಕ್ಫ್ನ ಒತ್ತುವರಿ ಮಾಡ್ತಿರೋದು ಒಂದು ವಕ್ಫ್ ಸಮುದಾಯದಲ್ಲಿ ಮುಸ್ಲಿಂ ಸಮುದಾಯದಲ್ಲೇ ಇರುವಂತಹ ಪ್ರಬಲರು ಹಾಗೂ ಸರ್ಕಾರ ಪ್ರಧಾನವಾಗಿ ಒತ್ತುವರಿ ಮಾಡ್ತಾ ಇರುವಂಥದ್ದು. 1995 ಕಾಯ್ದೆ ಪ್ರಧಾನವಾಗಿ ಈ ಒತ್ತುವರಿಯಿಂದ ಸಮುದಾಯದ ಆಸ್ತಿಯನ್ನು ಬಚಾವು ಮಾಡಿ ಸಮುದಾಯಕ್ಕೆ ಉಪಯೋಗಕ್ಕೆ ಬರುವಂತೆ ಮಾಡುವಂಥ ರೀತಿಯಲ್ಲಿ 95 ಕಾಯ್ದೆ ರೂಪುಗೊಂಡಿತ್ತು. ಹೀಗಾಗಿ 95 ಕಾಯ್ದೆ ವಕ್ಫ್ ಅಂತಂದ್ಬಿಟ್ಟು ಯಾವುದನ್ನಾದರೂ ಒಂದು ಕರೆದ್ರೆ ಅದು ವಕ್ಫ್ ಅಲ್ವಾ ಹೌದಾ ಅಂತಂದ್ಬಿಟ್ಟು ಸಮಗ್ರವಾಗಿ ಚರ್ಚೆ ಮಾಡುವುದಕ್ಕೆ ಹಾಗೂ ವಕ್ಫ್ ಆದರೆ ಅದನ್ನು ವಾಪಸ್ಸು ಸಮುದಾಯಕ್ಕೆ ವಾಪಸ್ ಕೊಡುವ ರೀತಿ, ಒತ್ತುವರಿಯನ್ನು ತಡೆಯುವ ರೀತಿ, ಅಷ್ಟು ಮಾತ್ರ ಅಲ್ಲದಿರ ಈ ವಕ್ಫ್ನ ನಿರ್ವಹಣೆ ಮಾಡುವುದರಲ್ಲಿ ನಡೆಯುವಂತಹ ಹಲವಾರು ಭ್ರಷ್ಟಾಚಾರವನ್ನು ನಿಗ್ರಹಿಸುವ ರೀತಿಯಲ್ಲಿ, ಅಂದರೆ ಒಟ್ಟಾರೆಯಾಗಿ ಸಮುದಾಯದ ಆಸ್ತಿ ಸಮುದಾಯದ ಹಿತಾಸಕ್ತಿಗಾಗಿ ಬಳಕೆಯಾಗುವ ರೀತಿಯಲ್ಲಿ 1995 ಕಾಯ್ದೆ ರೂಪುಗೊಂಡಿತ್ತು. ಆದರೆ 2024 ಈ ಮೋದಿ ಸರ್ಕಾರ ಅದನ್ನು ಪ್ರಸ್ತಾಪ ಮಾಡಿದ್ದು, ನಾವು ಕೂಡ ಅದಕ್ಕೆ ಹೆಸರು ಭಾಳ ಚೆನ್ನಾಗಿ ಇಟ್ಟಿದ್ದಾರೆ, ಎಲ್ಲ ಸೇರಿಸಿದ್ರೆ ಅದು ಉಮ್ಮೀದ್ ಅಂತ ಬರುತ್ತೆ. ಅಂದರೆ ಈ ಸಮುದಾಯದ ಉತ್ತಮ ದಕ್ಷ ಬಳಕೆ ಮತ್ತು ಭ್ರಷ್ಟಾಚಾರ ನಿಗ್ರಹದ ಕಾರಣಕ್ಕೆ ಅಂತ ಹೇಳಿ ಇಟ್ಟಂಥ ಕ್ಲಾಸ್ ಏನಪ್ಪ ಅಂದರೆ ಉದಾಹರಣೆಗೆ ವಕ್ಫ್ ಬೈ ಯೂಸರ್ ಅನ್ನೋದನ್ನೇ ನಿರಾಕರಿಸುವಂಥದ್ದು. JPCನಲ್ಲಿ ಇದ್ರ ಬಗ್ಗೆ ದೊಡ್ಡ ಚರ್ಚೆ ಆಗಿದೆ.
ಚರ್ಚೆ ಆದಾಗ ಈಗ ಅಂತಿಮವಾಗಿ ನಾನಾಗಲೇ ಹೇಳಿದಾಗೆ BJPನವರು ಪ್ರಸ್ತಾಪ ಮಾಡಿದಂಥ 32 ತಿದ್ದುಪಡಿಗಳನ್ನು ಒಪ್ಕೊಂಡಿದ್ದಾರೆ. JPCನಲ್ಲಿ ವಿರೋಧ ಪಕ್ಷಗಳು ಪ್ರಸ್ತಾಪ ಮಾಡಿದಂಥ ಒಂದೇ ಒಂದು ತಿದ್ದುಪಡಿಯೂ ಕೂಡ JPC ಒಪ್ಕೊಂಡಿಲ್ಲ. ಅದರ ಭಾಗವಾಗಿ ವಕ್ಫ್ ಬೈ ಯೂಸರ್ ಪ್ರಶ್ನೆ ಬಂದಾಗ ಸರ್ಕಾರದ ಒಡೆತನದಲ್ಲಿರುವಂತಹ ವಕ್ಫ್ ಜಮೀನು ಅಂತೇನಿದೆ ಅದರಲ್ಲಿ ವಕ್ಫ್ ಬೈ ಯೂಸರ್ ಅನ್ನುವಂಥದ್ದು ಇರುವುದಿಲ್ಲ, ಬೇರೆ ವಿಷಯಗಳಲ್ಲಿ ಪರಿಶೀಲನೆ ಮಾಡ್ಬೋದು ಅಂತ ಒಂದು ಅತಿ ಸಣ್ಣ ತಿದ್ದುಪಡಿಯನ್ನು ಮಾಡಿದ್ದಾರೆ. ಅಂದರೆ ಇನ್ನು ಮುಂದೆ ಸರ್ಕಾರ ಏನೇನು ನ್ಯಾಯ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಸಮುದಾಯದ ಆಸ್ತಿಯನ್ನು ವಶಪಡಿಸ್ಕೊಂಡಿದೆ ಅದನ್ನು ವಕ್ಫ್ ಬೈ ಯೂಸರ್ ಅನ್ನುವ ರೀತಿಯಲ್ಲಿ ಸಮುದಾಯಕ್ಕೆ ವಾಪಸ್ ಮರಳಿಸಬಾರದು ಅನ್ನೋ ರೀತಿಯಲ್ಲಿ ಮೂಲ ಮಸೂದೆಗಿಂತ ಇನ್ನೂ ಭೀಕರವಾದಂಥ ಅಂಶವನ್ನು ಅದರಲ್ಲಿ ಸೇರಿಸಿದ್ದಾರೆ. ಎರಡನೇದು, ಸಾಮಾನ್ಯವಾಗಿ ಏನಿರ್ತಿತ್ತು, ಒಂದು ಸರ್ವೇಯರ್ನ ನೇಮಕ ಮಾಡ್ತಿದ್ರು. ವಕ್ಫ್ ಆಸ್ತಿ ಯಾವುದು ಅನ್ನೋದ್ರ ಬಗ್ಗೆ ಸರ್ವೆ ಮಾಡುವುದಕ್ಕೆ ಒಬ್ಬ ಸ್ವತಂತ್ರರಾದಂಥ ಸರ್ವೇಯರು, ಆತನಿಗೆ ಇಸ್ಲಾಮಿಕ್ ಪರಿಜ್ಞಾನವೂ ಕೂಡ ಇರುವ ಒಬ್ಬ ಸರ್ವೇಯರ್ನ ನೇಮಕ ಮಾಡ್ತಾ ಇದ್ರು. ಮತ್ತು ಆತ ಕೊಟ್ಟಂಥ ವರದಿಯನ್ನು ಆಧರಿಸಿ ವಕ್ಫ್ ಬೋರ್ಡಲ್ಲಿ ಅದು ವಕ್ಫ್ ಅಲ್ವಾ ಅಂತ ತೀರ್ಮಾನ ಆಗ್ತಿತ್ತು. ಸಪೋಸ್ ಅದು ವಕ್ಫ್ ಅಂತ ತೀರ್ಮಾನ ಆದರೆ ವಕ್ಫ್ ಟ್ರಿಬ್ಯುನಲ್ಗೆ ಅದರಿಂದ ಬಾಧಿತರಾದಂಥ ಯಾರು ಬೇಕಾದರೂ ಹೋಗ್ಬೋದಾಗಿತ್ತು. ವಕ್ಫ್ ಟ್ರಿಬ್ಯುನಲಲ್ಲೂ ಕೂಡ ಸರಿಯಾದಂಥ ನ್ಯಾಯ ಸಿಕ್ಕಲಿಲ್ಲ ಅಂದರೆ ಇದನ್ನು ಗಮನ ಕೊಟ್ಟು ಕೇಳಬೇಕು. ಯಾಕಂತಂದರೆ ಪ್ರಚಾರ ಏನಿದೆ ಅಂತಂದರೆ ವಕ್ಫ್ ಟ್ರಿಬ್ಯುನಲ್ಲಿ ಆದಂಥ ತೀರ್ಮಾನವನ್ನು ಕೋರ್ಟ್ಗಳಲ್ಲೂ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅಂತ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ವಕ್ಫ್ ಟ್ರಿಬ್ಯುನಲ್ನಲ್ಲಿ ತೀರ್ಮಾನ ಆದದ್ದು ಈಗಾಗಲೇ ಹೈಕೋರ್ಟಲ್ಲಿ ಹಲವಾರು ಕೇಸುಗಳು, ಸಾವಿರಾರು ಕೇಸುಗಳು ಇವತ್ತಿಗೂ ಇದೆ. ಆ ಹೈಕೋರ್ಟಲ್ಲೂ ಪ್ರಶ್ನಿಸ್ಬೋದು ಅಂತಿದೆ. ಇದು ಇದು 95ರಲ್ಲಿತ್ತು. 95ರ ಕರಡನ್ನು ಹೆಂಗೆ ತಿದ್ದುಪಡಿ ಮಾಡ್ತು ಅಂತಂದರೆ 2024 ಆಗಸ್ಟ್ 8ಕ್ಕೆ ಇಟ್ಟಂಥ ಪ್ರಸ್ತಾಪ ಏನು ಮಾಡ್ತು ಅಂತಂದರೆ, ಸರ್ಕಾರಿ ಜಮೀನುಗಳು ವಕ್ಫು ಅಂತ ಅಂದ್ಬಿಟ್ಟು ಏನಾದರೂ ಕ್ಲೈಮ್ ಮಾಡಿದ್ರೆ ಅದು ವಕ್ಫಾ ಅಲ್ವಾ ಅಂತ ತೀರ್ಮಾನ ಮಾಡುವುದು ಒಬ್ಬ ಸರ್ವೇಯರ್ ಅಲ್ಲ, ಬದಲಿಗೆ ಜಿಲ್ಲಾಧಿಕಾರಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅದನ್ನು ತೀರ್ಮಾನ ಮಾಡಬೇಕು ಅಂತ ಅಂದ್ಬಿಟ್ಟು ತಿದ್ದುಪಡಿಯನ್ನು ಮಾಡಿದ್ರು. ಈಗ ಡಿಸ್ಟ್ರಿಕ್ಟ್ ಕಲೆಕ್ಟರು ಸರ್ಕಾರದ ಪ್ರತಿನಿಧಿ, ಸರ್ಕಾರವೇ ವಶಪಡಿಸ್ಕೊಂಡಿದೆ ಅಂತ ಅಂದ್ಬಿಟ್ಟು ದೂರು ಸಲ್ಲಿಸಿದಾಗ ಸರ್ಕಾರದ ಪ್ರತಿನಿಧಿ ಅದರ ಬಗ್ಗೆ ಯಾವ ರೀತಿ ನ್ಯಾಯವನ್ನು ಕೊಡಬಲ್ಲ? ಸಹಜ ನ್ಯಾಯ ಸಂಸ್ಕೃತಿಗೆ ಇದು ವಿರುದ್ಧವಾದದ್ದು, ಸಹಜ ನ್ಯಾಯ ತತ್ವಕ್ಕೆ ವಿರುದ್ಧವಾದದ್ದು ಇದು. ಮತ್ತು DCಯನ್ನು ನೇಮಕ ಮಾಡುವುದೇ, ಮತ್ತು ಆ DC ಈ ವಿಷಯಗಳಲ್ಲಿ ಅಂದರೆ ವಕ್ಫ್ ಅಂತಂದರೆ ಅದಕ್ಕಿರುವಂತಹ ಧಾರ್ಮಿಕ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಕನಿಷ್ಠ ಪಕ್ಷ ಆ DCಗೆ ಇಸ್ಲಾಮಿಕ್ ಪರಿಜ್ಞಾನ ಇರಬೇಕು. ಆದರೆ ಇಸ್ಲಾಮಿಕ್ ಶಾಸ್ತ್ರದ ಜ್ಞಾನ ಇರುವ ಅಗತ್ಯವೂ ಇಲ್ಲ ಅಂತ ಮಾಡಿದ್ರು. ಮತ್ತು ಒಬ್ಬ DCಗೆ ಜಿಲ್ಲಾಧಿಕಾರಿಯಾಗಿ ನೂರಾರು ತರಲೆ ತಾಪತ್ರೆಗಳಿರ್ತವೆ. ಅದರ ಜೊತೆ ಸರ್ವೇಯರು ಕೂಡ DCನೇ ಅಂತ ಮಾಡಿದಾಗ ಅದರ ಉದ್ದೇಶವೇ ಪ್ರಧಾನವಾಗಿ ಸರ್ಕಾರಿ ಜಮೀನುಗಳನ್ನು, ಇಡೀ ವಕ್ಫ್ನ ಆಸ್ತಿಪಾಸ್ತಿಗಳನ್ನು ಸಂಪೂರ್ಣ ಸರ್ಕಾರ ವಶಪಡಿಸ್ಕೊಳ್ಳೋದೇ ಆಗಿತ್ತು. ಹೀಗಾಗಿ DCಯನ್ನು ಸರ್ವೇಯರ್ ಆಗಿ ನೇಮಕ ಮಾಡಿ ಮತ್ತು ಸರ್ಕಾರಕ್ಕೂ ಮತ್ತು ವಕ್ಫ್ ಜಮೀನುಗಳಿಗೂ ತಗಾದೆ ಇದ್ದಾಗ ಅದನ್ನು ತೀರ್ಮಾನ ಮಾಡುವ ಅಧಿಕಾರಿಯಾಗಿ DCಯನ್ನು ನೇಮಕ ಮಾಡುವ ಪ್ರಸ್ತಾಪ ಏನಿತ್ತು 2024ರ ಕರಡರಲ್ಲಿ, ಅದನ್ನು ವಿರೋಧ ಪಕ್ಷಗಳು ವಿರೋಧಿಸಿದ್ರು. ಇಡೀ ದೇಶಾದ್ಯಂತ ಬಂದಿರುವಂಥ ಅಹವಾಲುಗಳಲ್ಲಿ ಅತಿ ಹೆಚ್ಚು ಅಹವಾಲುಗಳು ಇದರ ಬಗ್ಗೆನೇ ಇತ್ತು. ಈಗ ಅದರ ಬಗ್ಗೆನೂ ಕೂಡ ಅಂತಿಮವಾಗಿ ಕರಡು ಏನು ಹೇಳ್ತಿದೆಯಪ್ಪ ಅಂತಂದರೆ, ತುಂಬ ಸ್ಪಷ್ಟವಾಗಿ ಅವ್ರು ಮಾಡಿರೋ ಒಂದೇ ಕನ್ಸೆಷನ್ ಏನಪ್ಪ ಅಂದರೆ, ಸ್ಟೇಟ್ ಗೌರ್ಮೆಂಟ್ ಬೈ ನೋಟಿಫಿಕೇಶನ್ ಡೆಸಿಗ್ನೇಟ್ ಎನ್ ಆಫೀಸರ್ ಎಬೌವ್ ದಿ ರ್ಯಾಂಕ್ ಆಫ್ ಕಲೆಕ್ಟರ್. ಪ್ರಶ್ನೆ ಇದ್ದದ್ದು ಸರ್ಕಾರಿ ಅಧಿಕಾರಿಯನ್ನು ನೇಮಕ ಮಾಡಬೇಡಿ ಅಂತ. ಇವ್ರು ಏನೋ ಉದಾರವಾಗಿ ಕನ್ಸೆಷನ್ ಕೊಟ್ಟಿದ್ದೀವಿ ಅಂತೇಳಿ DCಗಿಂತ ಮೇಲ್ಪಟ್ಟ ಒಬ್ಬ ಅಧಿಕಾರಿಯನ್ನೇ ನೇಮಕ ಮಾಡಿ ಅಂತ ಹೇಳಿದ್ದಾರೆ. ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ಅಧಿಕಾರಿ ಹೆಂಗೆ ತೀರ್ಮಾನ ಕೊಡೋದಕ್ಕೆ ಸಾಧ್ಯ? ಹೀಗಾಗಿ ಆ ಅನ್ಯಾಯ ಏನು ಮೂಲ ಕರಡಲ್ಲಿತ್ತು ಅದಿನ್ನೂ ಗಟ್ಟಿಯಾಗಿ JPCಯ ತಿದ್ದುಪಡಿನಲ್ಲೂ ಮುಂದುವರೆದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅತ್ಯಂತ ಅನ್ಯಾಯಯುತವಾದದ್ದು ಏನಪ್ಪ ಅಂತಂದರೆ, ಈ ವಕ್ಫ್ ಬೋರ್ಡ್ಗಳಲ್ಲಿ ಸದಸ್ಯರನ್ನು ನೇಮಕ ಮಾಡ್ಕೋಬೇಕಾದ್ರೆ ಇದುವರೆ ತನಕ ಅದಕ್ಕೊಂದು ಚುನಾವಣೆ ನಡೀತಾ ಇತ್ತು. MLAಗಳು, MPಗಳು, ಅಲ್ಲಿದ್ದಂಥ ವಕ್ಫ್ ಬೋರ್ಡ್ನ ಬೇರೆ ಬೇರೆ ಸದಸ್ಯರುಗಳು ಇವರೆಲ್ಲರೂ ಆಯ್ಕೆ ಮಾಡ್ತಿದ್ರು ವಕ್ಫ್ ಬೋರ್ಡ್ಗೆ ನೇರವಾಗಿ. ಇನ್ನು ಮುಂದೆ ವಕ್ಫ್ ಬೋರ್ಡ್ಗೆ ಆ ರೀತಿ ಈ ಮಸೂದೆನಲ್ಲೇನಿದೆ ಅದು ಆಯ್ಕೆಯಲ್ಲ, ನೇಮಕಾತಿ ಆಗುತ್ತೆ. ನೇಮಕಾತಿಯು ಹೇಗೆ ಆಗುತ್ತೆ? 95ರ ಕಾಯ್ದೆಯಲ್ಲೇ ವಕ್ಫ್ ಬೋರ್ಡ್ನಲ್ಲಿ ಇರುವ 11 ಸದಸ್ಯರಲ್ಲಿ 2 ಮಹಿಳೆಯರು ಇರಬೇಕು ಅಂತಿತ್ತು. ಈಗೇನು ಮಾಡಿದ್ದಾರೆ, 2024ರ ಆಗಸ್ಟ್ 8ರ ಕರಡಲ್ಲೇನಿತ್ತು, ಕಡ್ಡಾಯವಾಗಿ 2 ಅಥವಾ 2ಗಿಂತ ಹೆಚ್ಚು ಮುಸ್ಲಿಮೇತರರು ಇರಬೇಕು. ವಕ್ಫ್ ಇರುವುದು ಇಸ್ಲಾಮಿಕ್ ಸಂಪ್ರದಾಯಕ್ಕೆ ಅನುಗುಣವಾಗಿ ಮುಸ್ಲಿಂ ಸಮುದಾಯದ ಆಸ್ತಿಪಾಸ್ತಿಗಳ ಮತ್ತು ಧಾರ್ಮಿಕ ವ್ಯವಹಾರಗಳನ್ನು ನೋಡಿಕೊಳ್ಳುವುದಕ್ಕೆ. ಅಲ್ಲಿ ಮುಸ್ಲಿಮರಿರುವುದು ನ್ಯಾಯ, ಮುಸ್ಲಿಂ ಮಹಿಳೆಯರಿರುವುದು ನ್ಯಾಯ, ಮುಸ್ಲಿಮರಲ್ಲಿರುವ ವಿಭಿನ್ನವಾದಂಥ ಗುಂಪುಗಳ ಪ್ರತಿನಿಧಿಗಳಿರುವುದು ನ್ಯಾಯ. ಆದರೆ ಮುಸ್ಲಿಂ ಏತರರು ಯಾಕೆ ಬೇಕು?
ಪ್ರಶ್ನೆ ಏನಪ್ಪ ಅಂತಂದರೆ, ಅದೇ ರೀತಿ ಹಿಂದೂ ಮಠಾಧೀಶರು, ಹಿಂದೂ ಧಾರ್ಮಿಕ ಸಂಸ್ಥೆಗಳ ಒಟ್ಟಾರೆ ಬೋರ್ಡ್ಗಳು ಏನು ಮಾಡ್ತಾರೆ, ಅಲ್ಲಿ ಹಿಂದೂಗಳು ಹಿಂದೂ ಏತರರನ್ನ ಇಟ್ಕೊಳ್ಳೋದಕ್ಕೆ ಅವಕಾಶ ಮಾಡ್ತಾರ? ಶಿರೋಮಣಿ ಗುರುದ್ವಾರ ಪ್ರಬಂಧಕ ಕಮಿಟಿ ಅಂತ ಇರುತ್ತೆ, ಸಿಖ್ಖರ ಗುರುದ್ವಾರಗಳ ಒಟ್ಟಾರೆ ನಿರ್ವಹಣೆ ಮಾಡುವುದಕ್ಕೆ. ಅಲ್ಲಿ ಸಿಖ್ಖರಲ್ಲದವರ ನೇಮಕಾತಿಗೆ ಅವಕಾಶ ಇದೆಯಾ? ಉತ್ತರ ಪ್ರದೇಶದಲ್ಲಿ ವಾರಣಾಸಿಯ ಏನು ಕಾಶಿ ದೇವಸ್ಥಾನವನ್ನು ದೊಡ್ಡ 5 ಸ್ಟಾರ್ ರೀತಿ ಡೆವಲಪ್ ಮಾಡಿದ್ದಾರೆ. ಆ ಸರ್ಕಾರಿ ಸಂಸ್ಥೆ ಸುಫರ್ದಿನಲ್ಲಿ ಅದಿರುತ್ತೆ. ಆ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಲ್ಲರೂ ಹಿಂದೂಗಳೇ ಆಗಬೇಕು ಅಂತ ಅಂದ್ಬಿಟ್ಟು ಕಾನೂನು ಪಾಸ್ ಮಾಡಿದ್ದಾರೆ. ಅಂಥದ್ರಲ್ಲಿ ಒಂದು ಸ್ವತಂತ್ರ ಸರ್ಕಾರಿ ಅಧಿಕಾರಿಗಳೇ ಹಿಂದೂಯೇತರರು ಇರಬಾರ್ದು ಅಂತ ಅಂದ್ಬಿಟ್ಟು ಹಿಂದೂ ಧಾರ್ಮಿಕ ವ್ಯವಹಾರಕ್ಕೆ ಕಾಳಜಿ ತೆಗೆದುಕೊಳ್ಳುವಂಥ ಸರ್ಕಾರ, ಮುಸ್ಲಿಮರು ತಮ್ಮ ಸಮುದಾಯದ ಆಸ್ತಿಪಾಸ್ತಿಗಳನ್ನು ತಾವು ನಿರ್ವಹಣೆ ಮಾಡುವುದಕ್ಕೆ ಕಡ್ಡಾಯವಾಗಿ ಮುಸ್ಲಿಮೇತರರನ್ನು ನೇಮಕ ಮಾಡುವುದರ ಹಿಂದಿರುವ ತರ್ಕ ಏನು? ಅದರಿಂದ ಇರುವುದು ಸೆಕ್ಯುಲಾರಿಸಮ್ ಎನ್ನುವಂತಹ ಒಂದು ಆದರ್ಶವಾದಾದರೆ, ಎಲ್ಲ ಹಿಂದೂ ಧಾರ್ಮಿಕ ದತ್ತಿ ಸಂಸ್ಥೆಗಳ ನಿರ್ವಹಣೆಯಲ್ಲೂ ಕೂಡ ಮುಸ್ಲಿಮರನ್ನು ನೇಮಕ ಮಾಡ್ಕೋಬೇಕು. SGPCನಲ್ಲಿ ಶಿರೋಮಣಿ ಗುರುದ್ವಾರ ಪ್ರಬಂಧಕ ಕಮಿಟಿನಲ್ಲೂ ಕೂಡ ಸಿಕ್ಕೇತರರನ್ನ ನೇಮಕ ಮಾಡ್ಕೋಬೇಕು. ಅಲ್ಲಿ ಏನನ್ನೂ ಕೂಡ ಮಾಡ್ದಿರ ಇಲ್ಲಿ ಮಾತ್ರ ಕಡ್ಡಾಯವಾಗಿ ಮುಸ್ಲಿಮೇತರನ್ನ ಇಬ್ಬರನ್ನ ನೇಮಕ ಮಾಡ್ಕೊಳ್ಬೇಕು ಅನ್ನೋದ್ರ ಹಿಂದಿರೋ ಉದ್ದೇಶವೇ ಮುಸ್ಲಿಮರನ್ನ 2ನೇ ದರ್ಜೆಗಳನ್ನಾಗಿ ನೋಡುವಂತಹ, ಅವರ ಅಸ್ಮಿತೆಯನ್ನು ಕಡೆಗಾಣಿಸುವಂತಹ ಪ್ರಕ್ರಿಯೆಯ ಭಾಗವಾಗಿತ್ತು. ಇದು 2024ರ ಕರಡರಲ್ಲಿದ್ದದ್ದು. ಇದರ ಬಗ್ಗೆಯೂ ಕೂಡ ವಿರೋಧ ಪಕ್ಷಗಳು JPCನಲ್ಲಿ ತುಂಬ ದೊಡ್ಡ ಧ್ವನಿ ಎತ್ತುದು ಹಾಗೂ ದೇಶಾದ್ಯಂತ ಪ್ರತಿರೋಧ ಬಂತು. ಆದರೆ ಫೈನಲ್ ಆಗಿ JPC ಕೊಟ್ಟಿರೋ ರೆಕಮೆಂಡೇಶನ್ ಏನು ಹೇಳುತ್ತೆ, 2 of the total members of the board appointed under this subsection, excluding the ex officio members, shall be non-Muslim. ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಅಂತಂದರೆ ಅಧಿಕಾರಿಗಳಲ್ಲದವರು, ನೇಮಕಾತಿ ಆಗುವಂಥವರು, ಅವರನ್ನು ಬಿಟ್ಟು ಕಡ್ಡಾಯವಾಗಿ ಇಬ್ಬರು ನಾನ್ ಮುಸ್ಲಿಂ ಇರಬೇಕು. ಈ ಎಕ್ಸ್ ಅಫಿಷಿಯೋ ಕೂಡ ನಾನ್ ಮುಸ್ಲಿಂ ಇರಬೇಕು ಅಂತ ಆಗ್ಬಿಡ್ತಾಗಾರ ಇದರಲ್ಲಿ. ಅಂದರೆ 2024ರ ಆಗಸ್ಟರ ಮೂಲ ಕರಡಿನಲ್ಲಿ ಇಬ್ಬರು ಮಾತ್ರ ಇರಬೇಕು ಅಂತಿತ್ತು ನಾನ್ ಮುಸ್ಲಿಮ್ಸು. ಈಗ ಇಬ್ಬರಿಗಿಂತ ಜಾಸ್ತಿ ಇರೋ ಅವಕಾಶವನ್ನು JPC ತನ್ನ ವರದಿನಲ್ಲಿ ಕೊಟ್ಟಿದೆ. ಅಂದರೆ ಮೂಲ ಕರಡಿಗಿಂತ ಭೀಕರವಾದಂಥ ಅವಕಾಶಗಳನ್ನು ಇದು ಕಲ್ಪಿಸಿಕೊಟ್ಟಿದೆ. ಸ್ನೇಹಿತರೆ, ಬಂಧುಗಳೇ, ವಿಷಯ ಏನಪ್ಪ ಅಂತಂದರೆ, ಇದು ಒಟ್ಟಾರೆಯಾಗಿ ಸಂಘ ಪರಿವಾರ BJP ಸರ್ಕಾರದ ಮೂಲಕ ಈ ದೇಶ ಅಂದರೆ ಮೂಲವಾಗಿ ಇದು ಕೇವಲ ಹಿಂದೂಗಳಿಗೆ ಸೇರಬೇಕಾಗಿರೋದು, ಇದು ಸೆಕ್ಯುಲಾರ್ ದೇಶ ಅಲ್ಲ ಅಂತ ಹೇಳುವುದಕ್ಕೆ ಮಾಡ್ತಿರುವ ಹಲವು ಪ್ರಯತ್ನಗಳಲ್ಲಿ ಒಂದು. ಇಲ್ಲ ಅಂದರೆ ಈ ಕರಡನ್ನು ಮಂಡಿಸುವಂಥ ಹೊತ್ತಿನಲ್ಲಿ, JPC ತನ್ನ ವರದಿಯನ್ನು ಮಂಡಿಸುವ ಹೊತ್ತಿನಲ್ಲಿ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್ ಘೋಷಣೆಗಳೆಲ್ಲ ಕೂಗುವ ಅಗತ್ಯ ಏನಿದೆ? ಇದರ ಹಿಂದೆ ಇರುವುದೇ ಮುಸ್ಲಿಮರನ್ನು 2ನೇ ದರ್ಜೆಯಾಗಿ ನೋಡಿಕೊಳ್ಳುವ, ಅವರ ಸಮುದಾಯದ ಆಸ್ತಿಪಾಸ್ತಿಗಳನ್ನು ಕೂಡ ಕಿತ್ತುಕೊಳ್ಳುವ, ಅವರನ್ನು ಇನ್ನೊಂದಷ್ಟು ಒಳಗಡೆಯಿಂದ ದುರ್ಬಲರನ್ನಾಗಿಸುವ, ಅವರ ಅಸ್ಮಿತೆ ಅಸ್ತಿತ್ವಕ್ಕೆ ಧಕ್ಕೆ ತರುವ, ಅವರ ಧಾರ್ಮಿಕತೆಗೆ ಧಕ್ಕೆ ತರುವ ಮತ್ತೊಂದು ದೊಡ್ಡ ಷಡ್ಯಂತ್ರದ ಭಾಗವೇ ಇದಾಗಿದೆ. ಈ JPC ಕೂಡ ಇದರ ಒಂದು ಸಾಧನವಾಗಿದೆ. JPC ರಚನೆ ಆಗಿದ್ದರಲ್ಲೇ ಸಹಜವಾಗಿಯೇ ಆಡಳಿತ ಪಕ್ಷದ ಜನರು ಜಾಸ್ತಿ ಇರೋ ಥರ ಇತ್ತು. ತೇಜಸ್ವಿ ಅಂತವರು ಕೂಡ ಅದರಲ್ಲಿದ್ದರು. ಯಾವುದೇ ಬಗೆಯ ಸಹಜ ನೈತಿಕತೆ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಅಂಬೇಡ್ಕರ್ ಕರೀತಾರೆ, ಸಾಂವಿಧಾನಿಕವಾದಂಥ ನೈತಿಕತೆಯ ಯಾವ ಅಂಶಗಳೂ ಇಲ್ಲದೆ ಖುಲ್ಲ ಒಂದು ಹಿಂದುತ್ವವಾದಿ ಧೋರಣೆಯನ್ನು ಇಟ್ಕೊಂಡು JPC ತನ್ನ ವರದಿಯನ್ನು ಕೊಟ್ಟಿದೆ. ಮಾರ್ಚ್ 10ಕ್ಕೆ ಇದು ಮಂಡನೆ ಆಗಲಿದೆ. ಇದು ಈ ಅನ್ಯಾಯದ ವಿರುದ್ಧ ಕೇವಲ ಮುಸ್ಲಿಮರು ಹೋರಾಟ ಮಾಡುವುದಲ್ಲ, ಕೇವಲ ಮುಸ್ಲಿಮರು ಹೋರಾಟ ಮಾಡುವುದು ಅತಿ ದೊಡ್ಡ ಅನ್ಯಾಯ ಆಗುತ್ತೆ. ಯಾಕಂದರೆ ಇದು ಹಿಂದೂಗಳ ಹೆಸರಲ್ಲಿ ಕೆಲವು ಸಂಘ ಪರಿವಾರದವರು ಮತ್ತು ಅನ್ಯಾಕ್ರಮಣವಾದಿಗಳು, ಫ್ಯಾಸಿಸ್ಟ್ವಾದಿಗಳು ಹಿಂದೂಗಳ ಹೆಸರಿನಲ್ಲಿ ಮಾಡ್ತಿರುವಂಥ ಒಂದು ಆಕ್ರಮಣ. ಹೀಗಾಗಿ ಹಿಂದೂಗಳೇ ಮುಂದೆ ನಿಂತು ಮುಸ್ಲಿಮರ ಮೇಲೆ ಮಾಡ್ತಿರೋಂಥ ಈ JPC ಈ ಕರಡಿನ ಮೂಲಕ ಮಾಡ್ತಿರೋ ಅನ್ಯಾಯವನ್ನು ತಡೆಗಟ್ಟುವುದಕ್ಕೆ ಮುಂದೆ ಬಂದಾಗ ಮಾತ್ರ ಈ ದೇಶ ತನ್ನ ಆತ್ಮವನ್ನು ಉಳಿಸಿಕೊಳ್ಳುತ್ತೆ. ಇಲ್ಲ ಅಂದರೆ ಒಂದು ದೊಡ್ಡ ಕಳೇಬರವಾಗಿ ನಾವು ಉಳ್ಕೋತೀವಿ ಅಂತ ನನಗನ್ಸುತ್ತೆ. ತಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.